ಶ್ರೀವಾರಿ ಕನ್ನಡ ವ್ಯಾಕರಣ ಚಾನೆಲ್ಗೆ ಸ್ವಾಗತ. 3ನೇ ತರಗತಿಯ ಸವಿ ಕನ್ನಡದ ಒಂದು ಪಾಠ ಜಾತ್ರೆಯ ಒಂದು ನೋಟ್ಸನ್ನು ನಾವು ಓದೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ರಥಬೀದಿ ಹೇಗೆ ಕಂಗೊಳಿಸುತ್ತಿತ್ತು? ರಥಬೀದಿ ತಳಿರು ತೋರಣಗಳಿಂದ ಕಂಗೊಳಿಸುತ್ತಿತ್ತು. ಕಂಸಾಳೆ ಎಂದರೇನು? ಕಂಸಾಳೆ ಎಂದರೆ ಕಂಚಿನ ತಾಳಕ್ಕೆ ಕಂಸಾಳೆ ಎಂದು ಕರೆಯುತ್ತಾರೆ. ದೇವರ ಗುಡ್ಡರು ಎಂದು ಯಾರನ್ನು ಕರೆಯುತ್ತಾರೆ? ಮಲೆಯ ಮಹಾದೇಶ್ವರನ ಭಕ್ತರಾಗಿದ್ದವರನ್ನು ದೇವರ ಗುಡ್ಡರು ಎಂದು ಕರೆಯುತ್ತಾರೆ. ಡೊಳ್ಳು ಎಂದರೇನು? ಡೊಳ್ಳು ಎಂದರೆ ಒಂದು ಚರ್ಮವಾದ್ಯ. ಡೊಳ್ಳು ಕುಣಿತದವರು ಯಾರ ಭಕ್ತರು? ಡೊಳ್ಳು ಕುಣಿತದವರು ಬೀರದೇವರ ಭಕ್ತರು. ರಂಗಸ್ಥಳ ಎಂದರೇನು? ಬಣ್ಣದ 4 ಕಂಬಗಳಿಂದ ಸಿಂಗರಿಸಿರುವ ಆ ಎತ್ತರವಾದ ಜಾಗಕ್ಕೆ ನಾವು ರಂಗಸ್ಥಳ ಎಂದು ಕರೆಯುತ್ತೇವೆ. ಯಾರನ್ನು ಭಾಗವತರೆಂದು ಕರೆಯುತ್ತಾರೆ? ಜಾಗಟೆ ಹಿಡಿದು ದನಿ ಎತ್ತಿ ಹಾಡುತ್ತಿರುವವರನ್ನು ಭಾಗವತರೆಂದು ಕರೆಯುತ್ತಾರೆ. 2-3 ವಾಕ್ಯದಲ್ಲಿ ಉತ್ತರಿಸಿ. ಬೀಸು ಕಂಸಾಳೆ ಎಂದರೇನು? ಮಲೆ ಮಹಾದೇಶ್ವರನನ್ನು ಕುರಿತು ಆಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ಮತ್ತು ಬೀಸುತ್ತಾ ನೃತ್ಯ ಮಾಡುವವರನ್ನು ನಾವು ಬೀಸು ಕಂಸಾಳೆ ಅಂತ ಕರಿತೀವಿ. 2ನೇಯದು, ಕಂಸಾಳೆಯವರು ಹಾಡುತ್ತಾ ಹೇಗೆ ನರ್ತಿಸುತ್ತಾರೆ? ಕಂಸಾಳೆಯವರು ಮಲೆ ಮಹಾದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಾರೆ. ಡೊಳ್ಳು ಕುಣಿತವನ್ನು ಯಾವ ಸಂದರ್ಭದಲ್ಲಿ ಮಾಡುತ್ತಾರೆ? ಡೊಳ್ಳು ಕುಣಿತವನ್ನು ಜಾತ್ರೆ, ಉತ್ಸವ, ಕಲಾಮೇಳ, ಹಬ್ಬ ಹಾಗೂ ಮುಂತಾದ ಸಂದರ್ಭದಲ್ಲಿ ಅವರು ಡೊಳ್ಳು ಕುಣಿತವನ್ನು ಅವರು ಮಾಡ್ತಾರೆ. ನಂತರ ಯಕ್ಷಗಾನ ಬಯಲಾಟ ಎಂದರೇನು? ಯಕ್ಷಗಾನ ಬಯಲಾಟ ಅಂದರೆ ಏನು? ಪುರಾಣ ಕಥೆಗಳನ್ನು ವೇಷ, ಕುಣಿತ, ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಗೆ ಯಕ್ಷಗಾನ ಬಯಲಾಟ ಎನ್ನುತ್ತೇವೆ. ಯಕ್ಷಗಾನ ಬಯಲಾಟದ ಮುಖ್ಯ ಅಂಗಗಳಾವುವು? ಯಕ್ಷಗಾನ ಬಯಲಾಟದ ಮುಖ್ಯ ಅಂಗಗಳು ರಂಗಸ್ಥಳ, ಹಿಮ್ಮೇಳ, ಮುಮ್ಮೇಳ ಮತ್ತು ಪ್ರಸಂಗ. ಇವೇ ಯಕ್ಷಗಾನ ಬಯಲಾಟದ ಮುಖ್ಯ ಅಂಶಗಳು. ಬಿಟ್ಟ ಸ್ಥಳ ತುಂಬಿರಿ. ರಾಜು ಮತ್ತು ಕಮಲ ತಾತನ ಜೊತೆ ಜಾತ್ರೆಗೆ ಹೋದರು. ಜಾತ್ರೆಯಲ್ಲಿ ನೋಡಿದಲ್ಲೆಲ್ಲ ಜನಸಾಗರವೇ ನೆರೆದಿತ್ತು. ಯಕ್ಷಗಾನ ಬಯಲಾಟದ ಅಂದಿನ ಪ್ರಸಂಗ ಶ್ರೀದೇವಿ ಮಹಾತ್ಮೆ. ಜಾತ್ರೆಯಲ್ಲಿ ಭಕ್ತರು ರಥ ಎಳೆಯುತ್ತಿದ್ದರು. ಇಲ್ಲಿ ಹೊಂದಿಸಿ ಬರೆಯಿರಿ. ಡೊಳ್ಳು ಕುಣಿತ ಬಾಗಲಕೋಟೆಯಲ್ಲಿ ನಡೆಯುತ್ತೆ. ಕಂಸಾಳೆ ಮೈಸೂರಲ್ಲಿ ನಡೆಯುತ್ತೆ. ಯಕ್ಷಗಾನ ಬಯಲಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ನಡೆಯುತ್ತೆ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೇದು, ಇವರು ಮಲೆಯ ಮಹಾದೇಶ್ವರನ ಭಕ್ತರಾದ ದೇವರ ಗುಡ್ಡರು. ಈ ಮಾತನ್ನು ತಾತನು ರಾಜುವಿಗೆ ಹೇಳಿದರು. ತಾತ, ಇದೇನಿದು ಅಲ್ಲಿ ಕಾಣುತ್ತಿರುವುದು? ಈ ಮಾತನ್ನು ರಾಜು ತಾತನಿಗೆ ಹೇಳಿದನು. ಕುತೂಹಲ. ಸ್ವಂತ ಶಬ್ದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸಿ. ಅದೇ ಸ್ವಂತ ವಾಕ್ಯವನ್ನು ನಾವು ರಚಿಸಬೇಕಾಗುತ್ತೆ. ಮೊದಲೇದು, ಕುತೂಹಲ. ಜಾತ್ರೆಯಲ್ಲಿ ಯಕ್ಷಗಾನದವರನ್ನು ನೋಡಿ ಕುತೂಹಲಗೊಂಡೆ. ಬಾರಿಸು. ಜಾತ್ರೆಯಲ್ಲಿ ಡೊಳ್ಳು ಬಾರಿಸುತ್ತಾ ಶಬ್ದ ಮಾಡುತ್ತಿದ್ದರು. ಭಿನ್ನ. ಜಾತ್ರೆಯಲ್ಲಿ ಭಿನ್ನ ಭಿನ್ನವಾದ ಆಟದ ಸಾಮಾನುಗಳಿದ್ದವು. ಅಭಿನಯ. ಚಲನಚಿತ್ರದಲ್ಲಿ ನಟರು ಅಭಿನಯ ಮಾಡುತ್ತಾರೆ. ಇಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಸೇರಿಸ್ಬಿಟ್ಟು ಬರೀಬೇಕಾಗುತ್ತೆ. ನೋಡಿ, ನೀವು ಊರಿಗೆ ಬನ್ನಿ, ರಾಜು ಊರಿಗೆ ಹೋದನು. ಆ ಥರ ನೀವು ಊರಿಗೆ ಬನ್ನಿ, ರಾಜು ಊರಿಗೆ ಹೋದನು. ಕಮಲ ಊರಿಗೆ ಬಂದಳು, ಅವರು ಊರಿಗೆ ಬಂದರು, ಅದು ಊರಿಗೆ ಬಂದಿತು. ನೀವು ಯಾವ ರೀತಿಯಾಗಿ ಪ್ರೊನೌನ್ಸಿಯೇಷನ್ ಮಾಡ್ತೀರಾ ಆ ಥರ. ಇಲ್ಲಿ
ಅಡಿಗೆರೆ ಎಡೆ ಪದಗಳನ್ನು ನೀವು ಅದು ಫ್ಯೂಚರ್ ಟೆನ್ಸ್ ಮಾಡಬೇಕು. ನೆಕ್ಸ್ಟು ಮುಂದೆ ನಡೆಯೋದು, ಪಾಸ್ಟ್ ಟೆನ್ಸ್ ಮಾಡಬೇಕು. ರಾಜು ಓಟದ ಸ್ಪರ್ಧೆಯಲ್ಲಿ ಓಡಿದನು ಇದೆ. ಓಡುವನು, ಓಡ್ತಾನೆ ಅವನು. ಓಡಿದನು, ಓಡಿಲ್ಲ, ಓಡ್ತಾನೆ. ಸ್ಪರ್ಧೆಯಲ್ಲಿ ಗೆಲ್ಲುವನು, ಅವನಿಗೆ ಬಹುಮಾನ ನೀಡಿದರು. ರಾಜು ಬಹುಮಾನ ಪಡೆದುಕೊಳ್ಳುವನು, ಜನರು ಚಪ್ಪಾಳೆ ತಟ್ಟುವರು. ರಾಜು ಸಂತೋಷದಿಂದ ನಗುವನು.